ಬೇಸಿಕಲಿ ಈ ಥರದ್ದು ರಿಮೂವ್ ಮಾಡುವ ಟೈಮಲ್ಲಿ ನನಗೆ ನಾನು ಜಾವ ಲಿಸ್ಟಲ್ಲೂ ಇಟ್ಟಿರಲಿಲ್ಲ. ಯಾಕಂತಂದರೆ ಜಾವಾ ಬೈಕ್ಸ್ ಅಂದರೆ ಇಟ್ ಇಸ್ ಅದು ತುಂಬ ಓಜಿ ಅದು ತುಂಬ ಓಜಿ, ಮತ್ತು ನನ್ನ ಹೈಟಿಗೆ ಸೂಟ್ ಆಗಲ್ಲ ಅಂತ ಇತ್ತು ಅವಾಗ. 6.1 ಇತ್ತು, ಅದು ಅಷ್ಟೊಂದು ಹೈಟೇ ಬರ್ತಾ ಇರಲಿಲ್ಲ ಬೈಕ್ಗಳು. ಸೊ ಸೊ ನಾನು ಲಿಸ್ಟಲ್ಲಿ ಇಟ್ಕೊಂಡಿರಲಿಲ್ಲ. ನನ್ನ ಲಿಸ್ಟಲ್ಲಿ ಇನ್ನೊಂದು ಯಾವ್ದು ಇತ್ತು, ರಾಯಲ್ ಎನ್ಫೀಲ್ಡ್ ಮತ್ತು ಟ್ರೈಂಪ್ ಇತ್ತು. ರಾಯಲ್ ಎನ್ಫೀಲ್ಡನ್ನು ನಾನು ನೆಕ್ಸ್ಟ್ ಲಿಸ್ಟಿಂದ ತೆಗೆದೆ. ಯಾಕೆ ಅಂತಂದರೆ ಎಲ್ಲಿ ನೋಡಿದ್ರು ಬರೀ ರಾಯಲ್ ಎನ್ಫೀಲ್ಡ್ ಐತೆ ಗುರು. ಯಾರ ಹತ್ರ ನೋಡಿದ್ರು ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಟ್ರೆಂಡು, ರಾಯಲ್ ಎನ್ಫೀಲ್ಡ್ ಬಿಟ್ರೆ ಕೆ ಟಿ ಎಮ್, ರಾಯಲ್ ಎನ್ಫೀಲ್ಡ್ ಬಿಟ್ರೆ ಕೆ ಟಿ ಎಮ್, ಹಂಗಾಗ್ಬಿಟ್ಟಿತ್ತು ಟ್ರೆಂಡು. ಬೇಡ ಗುರು, ರಾಯಲ್ ಎನ್ಫೀಲ್ಡ್ ಸುಮ್ಮನೆ ಏನು ಡಿಫ್ರೆನ್ಸೇ ಅನ್ಸಲ್ಲ, ಏನು ಅನ್ಸೋದೇ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನೀನೊಂದು ಹೊಸ ಬೈಕ್ ತಗೊಂಡೆ ಗುರು, ಹೊಸ ಥರ ಮನೆಗೆ ಹೋಗೋದು ಅನ್ಕೋ, ಯಾವ ಹೊಸ ಬೈಕ್ ತಗೊಂಡು ಯಾವುದು ರಾಯಲ್ ಎನ್ಫೀಲ್ಡ್ ಅಂತಾರೆ. ಅದ್ರಲ್ಲಿ ಏನು ಡಿಫ್ರೆನ್ಸಿಯೇಷನ್ಸೇ ಇಲ್ಲ. ಸೊ ನನಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ ಗುರು. ಯು ಹ್ಯಾವ್ ಟು ಬಿ ಡಿಫ್ರೆಂಟ್ ಆಗಿ ಇರಬೇಕು ಅಥವಾ ಮಾಡಬೇಕು ಅಂತ ಇಷ್ಟ ನನಗೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಕೂಡ ತೆಗೆದಾಕ್ಬಿಟ್ಟೆ, ಯಾವುದನ್ನ, ರಾಯಲ್ ಎನ್ಫೀಲ್ಡನ್ನು. ಆ್ಯಂಡ್ ಸ್ವಲ್ಪ ಕಂಪ್ಲೇಂಟ್ಸ್ ಇತ್ತು ರಾಯಲ್ ಎನ್ಫೀಲ್ಡ್ ಮೇಲೆ. ಸೊ ಆದ್ದರಿಂದ ನಾನು ರಾಯಲ್ ಎನ್ಫೀಲ್ಡನ್ನು ತೆಗೆದೆ. ರಾಯಲ್ ಎನ್ಫೀಲ್ಡಲ್ಲೂ ಇಂಟರ್ಸೆಪ್ಟರು ಅಥವಾ ಜಿ ಟಿ ಇತ್ತು ಲಿಸ್ಟಲ್ಲಿ, ಬಟ್ ಮುಂದಕ್ಕೆ ಹೇಳ್ತೀನಿ ಅದನ್ನು ಯಾಕೆ ಬೇಡ ಅಂತ ಅನಿಸ್ತು ನನಗೆ ಅಂತ. ರಾಯಲ್ ಎನ್ಫೀಲ್ಡ್ ತೆಗೆದ್ರೆ ನೆಕ್ಸ್ಟ್ ಟ್ರೈಂಪ್ ಒಂದೇ ಇದ್ದಿದ್ದು ಲಿಸ್ಟಲ್ಲಿ. ಅದೇ ಟೈಮಲ್ಲಿ ಈ ಜಾವಾ 42 FJ ಲಾಂಚ್ ಮಾಡಿದ್ರು. ಸೊ ಆ ಲಾಂಚಿಂಗ್ ಇವೆಂಟ್ ನೋಡಿದೆ ನಾನು ಆನ್ಲೈನಲ್ಲಿ, ಮತ್ತು ಆ ಬೈಕ್ ಫೀಚರ್ಸ್ ನೋಡಿದೆ. ನೋಡಿದ ತಕ್ಷಣ ಇಷ್ಟ ಆಯಿತು ಗುರು. ಈ ಬೈಕ್ ಲುಕ್ ಹೆಂಗಿದೆ ಗುರು, ಸಾಕಾಗಿದೆ. ಡಬಲ್ ಸೈಲೆನ್ಸರು, ಮುಂದ್ಗಡೆ ಲುಕ್ಕು, ಇಂಜಿನ್ದೊಂದು ಕಂಪ್ಲೇಂಟ್ ಇತ್ತು ಅವಾಗೆಲ್ಲ ಜಾವದಲ್ಲಿ, ಏನು ಬೇಗ ಹೀಟ್ ಆಗಿಬಿಡುತ್ತೆ, ಹೀಟ್ ಆದರೆ ನಿಲ್ಸ್ಬಿಟ್ಟು ಹೋಗ್ಬೇಕು ಅನ್ನೋದೆಲ್ಲ ಇತ್ತು ಅವಾಗ. ಅಂದರೆ ಹೀಟ್ ಆಗಿಬಿಟ್ರೆ ಗಾಡಿ ನಿಲ್ಸ್ಬಿಟ್ಟು ಒಂದು 5 ನಿಮಿಷ ಕೂಲ್ ಆದಮೇಲೆ ಗಾಡಿ ಎತ್ತಬೇಕು, ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು, ತಗೊಂಡೋಗ್ಬೇಕು ಅನ್ನೋದಿತ್ತು. ಸ್ವಲ್ಪ ಇಂಜಿನ್ನು, ಲಿಕ್ವಿಡ್ ಕೂಲ್ ಇಂಜಿನ್ನು, ಲುಕ್ ಸಖತ್ತಾಗಿತ್ತು. ಪೆಟ್ರೋಲ್ ಟ್ಯಾಂಕ್ನ ನೀಟಾಗಿ ಮೋಲ್ಡ್ ಮಾಡಿದ್ರು, ಮತ್ತೆ ಸೈಲೆನ್ಸರು ಅದೊಂಚೂರು ಲಿಫ್ಟ್ ಮಾಡಿದ್ರು, ಸ್ಪೋರ್ಟಿ ಲುಕ್ಕು. ಹಿಂದ್ಗಡೆಯಿಂದ ಸಖತ್ತಾಗಿ ಲುಕ್ ಕಾಣ್ತಾ ಇತ್ತು, ಮತ್ತೆ ಮುಂದ್ಗಡೆಯಿಂದ ಸಖತ್ತಾಗಿ ಲುಕ್ ಕಾಣ್ತಾ ಇತ್ತು. ಯಾಕಂದ್ರೆ ಫೀಚರ್ಸ್ ಮಾತ್ರ ಮಸ್ತ್ ಆಗಿತ್ತು. ಸೊ ಅದಕ್ಕೆ ನಾನು ಸೋತು ಗಾಡಿನ ಎನ್ಕ್ವೈರಿ ಮಾಡೋಣ ಅಂತ ಹೋದೆ ಅದಕ್ಕೆ ಶೋರೂಮ್ಗೆ ಹೋಗಿದ್ದೆ. ಸೊ ಶೋರೂಮಲ್ಲಿ ಇದೆಲ್ಲ ನಡೆದಿದ್ದು ಅಕ್ಟೋಬರ್ ಫಸ್ಟ್ ವೀಕ್. ಸೊ ಅಕ್ಟೋಬರ್ ಫಸ್ಟ್ ವೀಕ್ ನಾನು ಗಾಡಿ ಶೋರೂಮ್ಗೆ ಎನ್ಕ್ವೈರಿ ಮಾಡೋಣ ಅಂತ ಹೋದೆ. ಅವಾಗ ಏನಾಯಿತು, ಗಾಡಿ ಇನ್ನೂ ಬೆಂಗಳೂರಿಗೆ ಬಂದೇ ಇರಲಿಲ್ಲ. ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಗಾಡಿ ಇನ್ನೂ ಬೆಂಗಳೂರಿಗೆ ಬಂದೇ ಇರಲಿಲ್ಲ. ಸೊ ಗಾಡಿ ಇನ್ನೂ ಬೆಂಗಳೂರಿಗೆ ಬಂದಿಲ್ವಲ್ಲ ಗುರು. ಸರಿ ಆಯಿತು, ಯಾವಾಗ ಬರುತ್ತೆ ಅಂತ ಕೇಳಿಕೊಂಡು ಅವರು ಅಕ್ಟೋಬರ್ 25th ಮೇಲೆ ಬರುತ್ತೆ ಅಂತ ಅಂದಿದ್ರು. ಸೊ ಆಮೇಲೆ ಆಯಿತು, 25th ಮೇಲೆ ಬರಲಿ, ಆವಾಗಲೇ ನೋಡೋಣ ಅಂದ್ಬಿಟ್ಟು 25th 28th ಹೋದೆ ನಾನು. ಅಕ್ಟೋಬರ್ 28ಗೆ ಟೆಸ್ಟ್ ಡ್ರೈವ್ಗೆ ಹೋದೆ, ಜೆ ಪಿ ನಗರ್ ಲೆಜೆಂಡ್ರಿ ಬೈಕ್ಸಲ್ಲಿ. ಸಖತ್ತಾಗಿತ್ತು ಟೆಸ್ಟ್ ಡ್ರೈವಿಂಗ್. ಸಖತ್ತಾಗಿತ್ತು ಅಂದರೆ ಅವಾಗ ಒಂದು ಎಕ್ಸ್ಪೀರಿಯನ್ಸ್ ಕೇಳಿ. ಅವಾಗಲೂ ಇದೇ ಕಲರ್ ಗಾಡಿ ಕೊಟ್ಟಿದ್ದು ನನಗೆ. ಅವ್ರು ಮರ್ತ್ಬಿಟ್ಟಿದ್ದಾರೆ, ಪ್ರೀವಿಯಸ್ ಒಬ್ಬರು ಟೆಸ್ಟ್ ಡ್ರೈವ್ ತೊಗೊಂಡೋಗ್ಬಿಟ್ಟಿದ್ದಾರೆ. ಅವ್ರು ಬರ್ತಿದ್ದಂಗೆ ನಾನು ಗಾಡಿ ಟೆಸ್ಟ್ ಡ್ರೈವ್ ತಂದೆ. ನೋಡಿದ್ರೆ ಪೆಟ್ರೋಲ್ ಖಾಲಿ ಆಗೋಯ್ತು. ಸೊ ಅದೊಂದು ಎಕ್ಸ್ಪೀರಿಯನ್ಸು. ಸೊ ಪೆಟ್ರೋಲ್ ಖಾಲಿ ಆಗಿ ಆಮೇಲೆ ಫೋನ್ ಮಾಡಿ ಕರೆಸಿ ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಗಾಡಿ ಟೆಸ್ಟ್ ಡ್ರೈವ್ ಮಾಡಿದಾಯಿತು. ಟೆಸ್ಟ್ ಡ್ರೈವ್ ಅಂತೂ ಸಖತ್ತಾಗಿತ್ತು ಬಿಡಿ, ಒಳ್ಳೆ ಕ್ರೂಸಿಂಗ್ ಪವರು ಮಸ್ತಾಗಿತ್ತು. ನನಗಂತೂ ಸಖತ್ ಇಷ್ಟ ಆಗೋಯ್ತು ಗಾಡಿ ಟೆಸ್ಟ್ ಡ್ರೈವಲ್ಲಿ. ಸೊ ಇದು ನನ್ನ ಜಾವಾದ ಟೆಸ್ಟ್ ಡ್ರೈವ್ ಕತೆ. ಮತ್ತು ನಾನು ಟ್ರೈನ್ 440X ಏನೋ ಇದೆ ಅಲ್ವಾ, ಸ್ಕ್ಯಾಂಬ್ಲರ್ 440X ಅಥವಾ ಏನೋ 400X ಏನೋ ಇರಬೇಕು. 400X ಮೇ ಬಿ. 440X ಎಲ್ಲ ನಿಮಗೆ ಇದ್ರದ್ದು ಬಿಡಿ, ತುಂಬ ಮುಂದೆ ಬಂದ್ಬಿಟ್ಟೆ ನಾನು. ತಿರ್ಸ್ಬಿಡ್ತೀನಿ ಗಾಡಿ, ಇರಿ ಮಾತಾಡೋಣ, ಮತ್ತೆ ಹೋಗ್ಬಿಡೋಣ ಅಷ್ಟೇ. ಟ್ರೈಮ್ 440X 440X ಅಲ್ಲ, ಅದು ಟ್ರೈಮ್ 440X ಬಂದ್ಬಿಟ್ಟು ನಿನಗೆ ಆರ್ಲಿ ಡೇವಿಡ್ಸನ್ ಕಣಪ್ಪ. ಇದು 400X. ಟ್ರೈಮ್ ಸ್ಕ್ಯಾಂಬ್ಲರ್ 400X ಅದರದ್ದು ಟೆಸ್ಟ್ ಡ್ರೈವ್ ಮಾಡಿದೆ. ಸೊ ನೀವು ನಂಬಲ್ಲ, ಟ್ರೈಮ್ 400X ಕ್ರೂಸಿಂಗ್ ಪವರು ಎಷ್ಟು ಸಖತ್ತಾಗಿದೆ ಗೊತ್ತಾ ಗುರು. ಸಾಕಾಗಿದೆ, ಸಣ್ಣಾಗಿ ನುಗ್ಗಿಸ್ಬೋದು ಅದನ್ನ ಗಾಡಿನ.
ಬಟ್ ನನಗೆ ಅದ್ರ ಲುಕ್ ಇಷ್ಟ ಆಗ್ಲಿಲ್ಲ. ಹಿಂದ್ಗಡೆಯಿಂದ ನೋಡಿದ್ರೆ ಆ ಗಾಡಿ ಆನ್ ರೋಡ್ ಪ್ರೈಸ್ ಏನ್ ಗೊತ್ತಾ, 3,45,000. ಹಿಂದ್ಗಡೆಯಿಂದ ನೋಡಿದ್ರೆ ನಂಗೆ ಅನ್ಸೋದೇ ಇಲ್ಲ, ಅಷ್ಟೊಂದು ಕೊಟ್ಟಿದೀವ, ಅಷ್ಟೊಂದು ಕೊಟ್ಬಿಟ್ಟು ನಾವು ಗುರು ಅನ್ಸ್ಬಿಡುತ್ತೆ ಆ ಗಾಡಿ ಹಿಂದ್ಗಡೆಯಿಂದ ನೋಡ್ಬಿಟ್ರೆ. ಸೊ ಹಂಗಾಗಿ ನನಗೆ ಆ ಗಾಡಿನ ಲಿಸ್ಟಿಂದ ತೆಗೆದುಬಿಟ್ಟೆ. 400 ಲಿಸ್ಟಿಂದ ತೆಗೆದೆ. ಹಿಂದ್ಗಡೆಯಿಂದ ಲುಕ್ ಚೆನ್ನಾಗಿರ್ಲಿಲ್ಲ, ಮತ್ತೆ ಶೋರೂಮ್ ಸರ್ವಿಸ್ ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತ ಒಂದು ರಿವ್ಯೂ ಇತ್ತು. ಮತ್ತೆ ಸೊ ಹಂಗಾಗಿ ನಾನು ಬೇಡಪ್ಪ ಸುಮ್ಮನೆ ಯಾಕೆ ಅಂತ ಅದನ್ನ ಲಿಸ್ಟಿಂದ ತೆಗೆದೆ. ಸೊ ಇನ್ನು ಲಿಸ್ಟಲ್ಲಿ ಉಳಿದಿದ್ದು ಇದು ಜಾವಾ FJ42FJ. ಸೊ ಇದರಲ್ಲೂ ನಿಮ್ಗೆ 5 ಕಲರ್ ಬರುತ್ತೆ, ಬ್ಲೂ ಮತ್ತೆ ಮೆರೂನ್ ಅಲ್ಲ, ಕಾಪರ್. ಬ್ಲೂ, ಕಾಪರ್, ಇದು ಗ್ರೀನ್ ಕಲರ್ ಅರೋರಾ ಮ್ಯಾಟ್ ಗ್ರೀನು, ಮತ್ತೆ ನಿಮಗೆ ರೆಡ್ ಬ್ಲ್ಯಾಕ್ ಮತ್ತೆ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್. ಸೊ ಈ ತರ ಬರುತ್ತೆ ನಿಮಗೆ ಕಲರು. ಸೊ ನನಗದ್ರಲ್ಲಿ ಫಾರೆಸ್ಟ್ ಗ್ರೀನ್, ಅರೋರಾ ಮ್ಯಾಟ್ ಗ್ರೀನೇ ಇಷ್ಟ ಆಗೋಯ್ತು. ಸೊ ನಾನು ನವೆಂಬರ್ 5th ಬುಕ್ ಮಾಡಿದ್ದು ಗಾಡಿನ. ಸೊ ನವೆಂಬರ್ 5th ಗಾಡಿ ಬುಕ್ ಮಾಡಿದೆ. ನವೆಂಬರ್ 28ಗೆ ಗಾಡಿ ಬಂತು. ಇವತ್ತಿಗೆ ಒಂದು 15 ಡೇಸ್ ಅನ್ಕೊಳ್ಳಿ. ಸೊ ಅವತ್ತಿಂದ ನಾನು ಮನೆಗೆ ಬಂದಿಲ್ಲ, ನಮ್ಮ ಅಣ್ಣನ ಮನೆಯಲ್ಲೇ ಓಡಾಡ್ತಾ ಇದ್ದೀನಿ. ಸೊ ಅದರಿಂದ ಈ ಗಾಡಿ ತಗೊಂಡಿದ್ದು 1-2 ದಿನಕ್ಕೆ 3 ದಿನಕ್ಕೆ ಗಾಡಿ ರಿವ್ಯೂ ಮಾಡಬೇಕು ಅಂತ ಇತ್ತು. ಬಟ್ ಅದೇ ನಮ್ಮ ಅಣ್ಣನ ಎಂಗೇಜ್ಮೆಂಟ್ ಇಂದ ನಾನು ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಇವತ್ತು ರಜಾ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಗುರು. 42FJ ತಗೊಳ್ಳೋಂಥರ ಆಯಿತು. ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಆ್ಯಂಡ್ ತುಂಬ ಚೆನ್ನಾಗಿದೆ ಗುರು. ನನಗೇನು ಅಷ್ಟೇ ಅನಿಸ್ತಾ ಇಲ್ಲ, ಏನು ಒಳ್ಳೆ ಫೀಲೇ ಇದೆ ಇದು ಗಾಡಿ, ಸಾಕಾಗಿದೆ. ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಗೊತ್ತಾ, 280 ಆಯಿತು ನನಗಿದು ಆನ್ ರೋಡು. ಎವ್ರಿಥಿಂಗ್ ವಿಲ್ ಬಿ ಡನ್ ಬೈ ದೆಮ್ ಓನ್ಲಿ ಅಲ್ವಾ, ಎಲ್ಲ ಅವರಿಂದನೇ ಆಗುತ್ತೆ. ನಾನೇನು ಮಾಡೋಂಗಿಲ್ಲ. ನನ್ನ ಗಾಡಿ ಇಸ್ಕೊಂಬಂದೆ, ನಂಬರ್ ಪ್ಲೇಟ್ ಕೊಟ್ಟರು, ಅದನ್ನೂ ಇಸ್ಕೊಂಬಂದೆ ಅಷ್ಟೇ. ನಾನೇನು ಮಾಡಿಲ್ಲ. ಎಲ್ಲ ಇನ್ಶೂರೆನ್ಸ್ ಎಲ್ಲ ಪ್ರತಿಯೊಂದು ಅವರೇ ಮಾಡಿ ಇಟ್ಟಿದ್ರು. 280 ವರ್ತ್ ಇಟ್ಟು ಮಾತಾಡಂಗೆ ಇಲ್ಲ. ಮತ್ತೆ ನಿಮ್ಗೆ ಇನ್ನೊಂದು, ನಾನು ಅವಾಗಲೇ ಹೇಳದ್ನಲ್ಲ ಇಂಟರ್ಸೆಪ್ಟರು, ಕಾಂಟಿನೆಂಟಲ್ GT ಅದೆಲ್ಲ ಅಂತ. ನಾನು ಅದನ್ನ ಯಾಕೆ ಗೊತ್ತಾ ತೆಗ್ದೆ, ಅವೆಲ್ಲ 600cc ಗುರು. ಸಿಟಿ ಒಳಗೆ ಮಾತ್ರ ಓಡಾಡ್ತೀನಿ, ಯಾವಾಗಲೂ ಒಂದೊಂದ್ಸರಿ ಔಟ್ಸೈಡ್ ಹೋಗೋದು. ಅಷ್ಟಕ್ಕೆ ನಾನು 600cc ಇಟ್ಕೊಂಡು ನಾನು ಏನು ಮಾಡಲಿ. ಈ ಗಾಡಿನೇ 334cc, ಈ ಗಾಡಿನೇ ನಾನು 2-3 ಗೇರಲ್ಲಿ ಓಡಿಸ್ತಾ ಇದ್ದೀನಿ ಗುರು ಸಿಟಿ ಒಳಗಡೆ. ಅಷ್ಟು ಟ್ರಾಫಿಕ್ ಇರುತ್ತೆ ಬೆಂಗಳೂರು. 600cc ಮೇಂಟೈನ್ ಮಾಡೋಕ್ಕಾಯ್ತದ? ಸೊ ಹಂಗಾಗಿ ನಾನು ಅದನ್ನು ಬಿಟ್ಟೆ. ಬೇಡಪ್ಪ, ತುಂಬ ಪವರ್ ಅದು, ತುಂಬ ಪವರು. ಓ ಗಾಡ್, ಸಾಕಾಗಿ ಪವರ್ ಅದು ಇಂಟರ್ಸೆಪ್ಟರ್ GT ಎಲ್ಲ. ಅದನ್ನ ಇದನ್ನೇ ಹಿಡಿಯೋಕ್ಕಾಗ್ತಾ ಇಲ್ಲ ಇನ್ ದ ಸೆನ್ಸ್ ಸಿಟಿ ಒಳಗೆ ಆಗಲ್ಲ, ನೀವು ಮೇಂಟೈನೇ ಮಾಡೋಕ್ಕಾಗಲ್ಲ. ಈಟಾಗಿ ಗುರು ಅಂತ. ನಾನು ಬರೀ ಯಾವ ಜಂಕ್ಷನ್ ಗೊತ್ತಾ, RR ನಗರಿಂದ ನಾಯನಹಳ್ಳಿ ತಲುಪೋಷ್ಟಲ್ಲೇ 5 ಸತಿ ಆನ್ ಆಗಿರ್ತೈತೆ ಫ್ಯಾನು. ಬರೀ 2 ಗೇರ್, ಬರೀ ಸೆಕೆಂಡ್ ಗೇರಲ್ಲೇ ಇರ್ತೀನಿ ಅಲ್ಲಿ ತನಕ. ಅಷ್ಟು ಟ್ರಾಫಿಕ್ ಇರೋದು ಬೆಳಗ್ಗೆ ನಾನು ಆಫೀಸ್ಗೆ ಹೋಗ್ಬೇಕಾರೆ. ಇನ್ನು ನೀನು 600cc ತಗೊಂಡ್ಬಿಟ್ಟು ಹೆಂಗೆ ಓಡಿಸ್ತೀಯಾ? ಹಂಗಾಗಲ್ಲ. ಅದಕ್ಕೆ ನಾನು ಬೇಡ ಅಂತ ಸುಮ್ಮನಾಗ್ಬಿಟ್ಟೆ. ಇಲ್ಲ ಗುರು, 334 ಸಾಕು ನನಗೆ, 350cc ಸಾಕು ನನಗೆ, ಏನೇ 600 ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಗುರು ಸಾಕು ಗುರು, ಇದೇ ಮೇಂಟೈನ್ ಮಾಡೋಣ ನಾವು, ಸಾಕು. ಏನಕ್ಕೆ ಅಷ್ಟೊಂದು ದೊಡ್ಡ ಗಾಡಿ ಎಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನೀವು ಗಾಡಿನ ಸುಮ್ಮನೆ ತಗೊಂಡ್ಬಿಡ್ಬಾರ್ದು. ನನಗನ್ಸೋದು ಸುಮ್ಮನೆ ಗಾಡಿ ಅಲ್ಲ, ಏನೇ ಆದರೂ ಅಷ್ಟೆ, ಸುಮ್ಮನೆ ಏನಕ್ಕೆ ತಗೋಬೇಕು? ಅದ್ರ ಪರ್ಪಸ್ ಇರಬೇಕು. ಏನಾದರೂ ಒಂದು ತಗೊಬೇಕು ಅಂದರೆ ಪರ್ಪಸ್ ಇರಬೇಕು. ಅಂದರೆ ಇದಕ್ಕೆ ಯೂಸ್ ಆಗುತ್ತೆ, ಇದಕ್ಕೆ ಬೇಕು ಅದು, ಅದಕ್ಕೆ ಯೂಸ್ ಆಗುತ್ತೆ. ನೋಡಿ, ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಲ್ವಾ, ನಾನು ಹೆಲ್ಮೆಟ್ಟಿಗೆ ಮೌಂಟ್ ಮಾಡಿದ್ದೀನಲ್ಲ, ನಾನು ಇದನ್ನ ಗಾಡಿ ಬುಕ್ ಮಾಡಿದ್ಮೇಲೆ ಇದನ್ನು ಬುಕ್ ಮಾಡಿಬಿಟ್ಟಿದ್ದೆ, ಆ ಮೌಂಟಿಂಗ್ನ. ನಿಮಗೆ ಗಾಡಿ ನಾನು ರಿವ್ಯೂ ಮಾಡಲೇಬೇಕು ಗುರು ಅಂತ. ಯಾಕಂದರೆ ನನಗೆ ಇಷ್ಟ ಅದು. ಬೇಕಾದರೆ ಹೇಳಿ, ಇದೊಂದು ವಿಡಿಯೋ ಮಾಡಿದ್ಮೇಲೆ ನಾನು ಬಿಚ್ಚಿಟ್ಬಿಡೋಣ ಅಂತಲೇ ಇದ್ದಿದ್ದು. ಸೊ ಇದಕ್ಕೂ ನಾನು ಇದು ಮಾಡಿದ್ದೀನಿ. ಬಟ್
ನೀವ್ ಹೇಳಿ ಈ ತರದ್ದು ವಿಡಿಯೋಗಳು ಮಾಡ್ತಾ ಇರೋಣ ಅವಾಗ ಎಲ್ಲಾರು ಆಚೆ ಹೋಗೋಣ ಇಲ್ಲ ಮಾತಾಡೋಣ, ನಿಮ್ ಜೊತೆನೆ ಮಾತಾಡ್ತೀನಿ ಬಿಡಿ, ಅದ್ರಲ್ಲೇನು. ಸುಮ್ಮನೆ ರೈಡಿಂಗ್ ಮಾಡ್ಕೊಂಡು ಮಾತಾಡೋದು, ಏನಾದ್ರು ಶೇರ್ ಮಾಡ್ಕೊಳ್ಳೋದು. ಶೇರ್ ಮಾಡ್ಕೊಳಕ್ ಬೇಜಾನಿದೆ. ನಾನ್ ನಾರ್ಮಲ್ ಆಗಿ ಹೆಂಗ್ ವಿಡಿಯೋ ಮಾಡ್ತೀನಿ ಅದನ್ನ ಇದ್ರಲ್ಲೇ ಶೇರ್ ಮಾಡೋಣ, ಏನಂತೀರಾ? ಥರನೂ ಒಂದ್ ಆಗತ್ತೆ, ತುಂಬಾ ಚೆನ್ನಾಗ್ ಅನ್ಸುತ್ತೆ. ಅವಾಗ ಬೇರೆ ಬೇರೆ ಕಡೆ ಎಲ್ಲಾರು ಹೋಗ್ಬೇಕು ಅನ್ಸುತ್ತೆ, ಅದು ಒಂಥರ ಚಂದನೆ. ಸೊ ಅದೇ, ಸುಮ್ನೆ ತಗೊಂಡ್ರು ಏನು ಯೂಸ್ ಇಲ್ಲ. ಆಮೇಲೆ ನಾನು ಇನ್ನೊಂದು ಹೇಳೋದು ನಿಮ್ಗೆ, ನಾನೆಲ್ಲ ಯೂಟ್ಯೂಬ್ ಚಾನಲ್ಲು ಇಲ್ಲ ಇನ್ಸ್ಟಾಗ್ರಾಮಲ್ಲೂ ನೋಡ್ತಾ ಇರ್ತೀನಿ. ಕೆಲವರು ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ, ಸುಮ್ಮನೆ ಎಲ್ಲ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ, ಸೇವ್ ಮಾಡಿ, ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿ, ಅದು ಇದು ಅದು ಅಂತ. ಹೌದು, ಕರೆಕ್ಟ್, ಅದೆಲ್ಲ ಕರೆಕ್ಟಾಗಿ ಇನ್ವೆಸ್ಟ್ ಮಾಡ್ಬೇಕು ನಾವು, ಸೇವ್ ಮಾಡ್ಬೇಕು ದುಡ್ಡು, ಅದೆಲ್ಲ ತಪ್ಪಲ್ಲ. ಬಟ್ ಬಟ್ ನಾನೇನು ಹೇಳ್ತೀನಿ ಗೊತ್ತಾ, ಹಂಗಂತ ನೀವುಗಳು ನಿಮ್ಮ ಆಸೆ ಏನಿರುತ್ತೋ ಅದನ್ನೆಲ್ಲ ತ್ಯಾಗ ಮಾಡ್ಬಿಟ್ಟೆಲ್ಲ ಸೇವ್ ಮಾಡ್ಬೇಕು ಗುರು. ತ್ಯಾಗ ಮಾಡ್ಬಿಟ್ಟು, ಇವಾಗ ಫಾರ್ ಎಕ್ಸಾಂಪಲ್ ನಿನ್ಗೊಂದು ಬೈಕ್ ತಗೊಬೇಕು ಅಂತ ಆಸೆ ಇರುತ್ತೆ. ಏನ್ ಗುರು, ಬೈಕ್ ನೋಡಿದ್ರೆ 2.5-3 ಲಕ್ಷ ಅನ್ಕೋ. ಅದೇ ದುಡ್ಡಿದ್ರೆ ಮುಂದಕ್ಕೆ ಏನಾದ್ರು ಆಯ್ತದೆ ಗುರು. ಒಂದು ಚಿಕ್ಕದೊಂದು ಬೈಕ್ ತಗೊಂಬಿಡೋಣ, ಒಂದು 20,000-70,000 ಸೆಕೆಂಡ್ ಹ್ಯಾಂಡ್ ಯಾವ್ದಾದ್ರು ಒಂದು ಬೈಕ್ ತಗೊಂಬಿಡೋಣ, ಇನ್ನು ಮಿಕ್ಕಿದೆಲ್ಲ ಸೇವ್ ಮಾಡ್ಕೊಂಬಿಡೋಣ ಗುರು ಅಂತೆಲ್ಲ ನೀವು ಅನ್ಕೊಂಡ್ರೆ, ನೀನು 20,000 ಬೈಕ್ ಓಡಿಸ್ತೀಯಾ? ಈ 2.5 ಲಕ್ಷದ ಬೈಕ್ ಯಾವಾಗ ಓಡಿಸ್ತೀಯಾ? ನಿಂಗೆ ಇಷ್ಟ ಓಡಿಸ್ಬೇಕು ಅಂತ ದುಡ್ಡು ಇದೆ, ಆದರೆ ಅದನ್ನ ಸೇವ್ ಮಾಡಿ ಇಟ್ಟಿದ್ಯಾ? ಇದ್ರ ದುಡ್ಡು ಯಾವಾಗ ಓಡಿಸ್ತೀಯ? ಈ ಬೈಕ್ ಯಾವಾಗ ಓಡಿಸ್ತೀಯಾ? ಹಂಗೆ ಅನ್ಕೊಂಡೇ ಹೋಗ್ತಿರ್ತೀಯ ಹೊರತು ನೀನು ಗಾಡಿ ಓಡಿಸಲ್ಲ. ನಿನ್ನ ಆಸೆ ಹಂಗೆ ಇರುತ್ತೆ, ನಿನ್ನ ಜೊತೆಗೆ ಅದು ಮಣ್ಣಾಗ್ಬಿಡುತ್ತೆ ಅಲ್ವಾ? ಹಂಗೆ ಮಾಡಿಬಿಡಿ. ತಗೊಬೇಕಾ? ಇಷ್ಟ ಇದೆಯಾ? ದೇವ್ರನ್ನೇ ತಗೊಳ್ಳಿ, ನಿಮ್ಮ ಖುಷಿಗೋಸ್ಕರ ಬದುಕೋ ಅಷ್ಟೇ ಗುರು, ಇನ್ನೇನಿಲ್ಲ. ನಿಮ್ಮ ಪಾಡಂಗೆ ನೀವು ತಗೊಳ್ಳಿ, ಬಟ್ ಸುಮ್ಮನೆ ವೇಸ್ಟ್ ಮಾಡಿಬಿಡಿ. ಇವಾಗ ನೋಡಿ, ನಿಮ್ಮ ಹತ್ರ ಒಂದು 5 ಲಕ್ಷ ಇತ್ತು ಅಂದ್ಕೋ, ಒಂದು 2.5 ಲಕ್ಷದ ಬೈಕ್ ತೊಗೋಬೇಕು ಅಂತ ಆಸೆ, ತಗೋ. ಇನ್ನೂ ಒಂದು 2.5 ಲಕ್ಷ ಮಿಕ್ಕಿರ್ತದೆ, ಅದನ್ನು ಸೇವ್ ಮಾಡು, ಇಲ್ಲ ಕರೆಕ್ಟಾಗಿರೋ ಜಾಗದಲ್ಲಿ ಇನ್ವೆಸ್ಟ್ ಮಾಡು. ಆ ಥರ ಏನಾದ್ರು ಪ್ಲ್ಯಾನ್ ಮಾಡ್ಕೋ. ಅದು ಬಿಟ್ಬಿಟ್ಟು ನಾನು ಹೇಳಿದೆ ಅಂದ್ಬಿಟ್ಟು ಹೆಂಗ ಪಿಂಡಿ ಥರ ಹೆಂಗೆಂಗೋ ಫಿಲಿ ಮಾಡ್ಬಿಡೋದಲ್ಲ. ಅದನ್ನು ಒಂದು ರೀತಿ ರಿವಾಜಲ್ಲಿ ಮಾಡ್ಕೋಬೇಕು, ಆರ್ಗನೈಸರ್ ಆಗಿ ಅಷ್ಟೇ. ನಮ್ಮ ಹತ್ರ ಇದ್ರೆ ಬೇರೆಯವ್ರಿಗೂ ಕೊಡೋಣ, ನಮ್ದಾದ್ಮೇಲೆ ಕೊಡೋಣ. ನಿನ್ನ ಹತ್ರ ಇದ್ದು ನೀನು ಬೇರೆಯವ್ರಿಗೆ ಕೊಟ್ಟರೆ ನೀನು 100% ದಡ್ಡ. ನಿನಗಾಯ್ತಾ, ನಿನಗೆ ಮುಗಿತಾ, ಇನ್ನೂ ಮಿಕ್ತಾ ಕೊಡೋವಾಗ ಬೇರೆಯವ್ರಿಗೆ, ಅವಾಗ ನಿಂದ ದಾನಿ ಆಗ್ತ. ಆಯ್ತಾ? ನಾನು ಇವಾಗ ಕ್ರೂಸ್ ಮಾಡ್ತೀನಿ, ಗಾಡಿ ಹೆಂಗ್ ನುಗ್ಗುತ್ತೆ ಅಂತ ನೋಡ್ಬೇಕಂತ. ಸಾಕಾಗಿ ಅನ್ಸುತ್ತೆ ನನಗಂತೂ ಗಾಡಿ ಕ್ರೂಸ್ ಮಾಡಕ್ಕೆ. ಏನು ಫೀಲೇ ಆಗಲ್ಲ. ನಾನು ಸ್ಟಾರ್ ಸಿಟಿಲಿ 70-80ರಲ್ಲಿ ಹೋದ್ರೆ ಗಾಡಿ ಫೀಲ್ ಆಗ್ಬಿಡೋದು, ಗಾಳಿ ಫುಲ್ ಹೊಡ್ಕೊಂಡು. ಈ ಗಾಡಿಲಿ ನೀನು ಅಜ್ಜಿ ಗಾಡಿ ಕ್ರೂಸ್ ಮಾಡ್ತಾ ಇದ್ರೆ ಏನ್ ಇನ್ನ ಮಜಾ ಬರ್ತಾ ಇರುತ್ತೆ. ಮಾಡ್ಬೇಕು ಇದ್ದ ಕ್ರೂಸ್ ಮಾಡ್ಬೇಕಂತ ಅಷ್ಟು ಮಜಾ ಸಾಕಾಗಿ ಅನಿಸ್ತಾ ಇದೆ ನನಗಂತೂ. ಅಷ್ಟೇ ಗುರು. ನೋಡಿ, ನನ್ನ ಮಕ್ಕಳು ಎಲ್ಲ ದುಡ್ಡು ತಿನ್ಕೊಂಡು ಎಲ್ಲದಕ್ಕೂ ದುಡ್ಡು ಇಸ್ಕೊಂತಾರೆ, ರೋಡೇ ರೆಡಿ ಮಾಡಲ್ಲಕ್ಕ. ಸುಮ್ಮನೆ ದುಡ್ಡು ಇಸ್ಕೊಳ್ಳೋ, ಸುಮ್ಮನೆ ಗುರು, ಏನಿರಲ್ಲ. ಅವರೇ ಗುಂಡಿ ತೆಗಿತಾರೆ, ಅವರೇ ಮುಚ್ತಾರೆ, ಮತ್ತೆ ತೆಗಿತಾರೆ, ಡಾಂಬರ್ ಹಾಕ್ಸ್ತಾರೆ, ಮತ್ತೆ ಗುಂಡಿ ತೆಗಿತಾರೆ. ತಲ್ಕೆಟ್ ಹೋಗ್ಬಿಡೈತೆ ಅವ್ರಿಗೆ. ಸುಮ್ಮನೆ ಮಾಡೋ ಕೆಲಸ ಒಂದೇ ಸತಿ ಮಾಡ್ಬಿಟ್ಟು ಒಟ್ಟಿಗೆ ಮುಚ್ಚಿಬಿಟ್ರೆ ರೋಡ್ ರೆಡಿನೇ ಮಾಡಿಸ್ಬೇಕಾಗಿಲ್ಲ ಇವರು. ಎಲ್ಲ ಕರೆಕ್ಟಾಗಿ ಇರ್ತೈತೆ. ಮಾಡಿದ ಕೆಲಸನೇ 100 ಸತಿ ಮಾಡೋದು, ಕಿತ್ತಾಕೋದು. ನನ್ನ ಪ್ರಕಾರ ವೆಹಿಕಲ್ಸ್ಗಳು ಓಡಾಡಿ ಏನು ರೋಡ್ಗಳೆಲ್ಲ ಕಿತ್ತೋಗಲ್ಲ ಗುರು. ನನ್ನ ಮಕ್ಳೇ ಬೇಕು ಅಂತ ಕಿತ್ತಾಕೋದು, ಅದ್ರಲ್ಲಿ ಒಂಚೂರು ಕಮಿಷನ್ ಮಾಡ್ಕೊಳ್ಳೋದು. ಮಕ್ಳೇ ಬೇಕು ಅಂತ ಕಿತ್ತಾಕೋದು, ಮತ್ತೆ ರೋಡ್ ಮಾಡೋದು, ಹಿಂಗೇ ಮಾಡ್ಕೊಂಡು ಬಂದು ಏನ್ ಕತೆನೋ ಏನೋ ಬಿಡ್ರಪ್ಪ. ರೋಡು ಗೀಡು ಏನು ರೆಡಿ ಆಗಲ್ಲ ನನ್ನ ಪ್ರಕಾರ. ಅಯ್ಯೋ ಬಾರೋ ಮರಯ್ಯ, ನಾನು ರಾಂಗ್ ವೇಲ್ ಹೋಯ್ತಾ ಇದ್ದೀನಿ. ಬಟ್ ಹಂಗೆ ಹೋಗ್ಲಿಲ್ಲ ಅಂದ್ರೆ ನಾನು ಇನ್ನೂ 1 ಕಿಲೋಮೀಟ್ರ್ ಬಳಸ್ಕೊಂಡು ಬರಬೇಕು ನನ್ನ ಮನೆಗೆ. ಹಂಗೆಲ್ಲ ಮಾಡೋಕ್ಕಾಗಲ್ಲ, ಸಾರಿ. ಅಂದರೆ ನೀವು ಹಂಗೆಲ್ಲ ಮಾಡಬೇಡಿ, ನಾನು ಮಾಡಿದ ಥರ. ದಯವಿಟ್ಟು ರೋಡಲ್ಲೇ ಬನ್ನಿ, ಕರೆಕ್ಟ್ ದಾರಿಲಿ ಹೋಗಿ, ಲೆಫ್ಟಲ್ಲೇ ಹೋಗಿ, ಹೆಲ್ಮೆಟ್ ಹಾಕ್ಕೊಳ್ಳಿ.
ಅಂದರೆ ಕಷ್ಟ ಗುರು. ನಾನು ಅವಂಗೆ ಹೇಳೋನಲ್ಲ, ಈ ಹೆಲ್ಮೆಟ್ ಹೋಗ್ತಾ ಇದೆ ಅದು ಇದು ಅಂತ. ಜಾವಾದವ್ರು ಒಂದು ಹೆಲ್ಮೆಟ್ ಕೊಟ್ಟಿದ್ದಾರೆ, ಹಾಫ್ ಹೆಲ್ಮೆಟ್ ಅದು. ಹಾಫ್ ಹೆಲ್ಮೆಟ್ ಹಾಕೊಂಡ್ಬಿಟ್ಟು ಇಫ್ ಬಿದ್ರೆ ಮುಂದ್ಗಡೆ ಬಿದ್ರೆ ಮಖಮೂತಿ ಎಲ್ಲ ಜಜ್ಜೋಗಲ್ವಾ? ತಲೆ ಮಾತ್ರ ಚೆನ್ನಾಗಿರುತ್ತೆ, ಮಖಮೂತಿ ಎಲ್ಲ ಜಜ್ಜೋಗ್ಬಿಡುತ್ತವಾಗ. ಅದು ನಮ್ಗಂಗಾಗಲ್ಲ. ನಮಗೆ ಮುಖನೇ ಎಲ್ಲ ಅಲ್ವಾ, ತಲೆ ಜೊತೆ ಮುಖನೂ ಚೆನ್ನಾಗಿರ್ಬೇಕು. ಸೊ ಹಾಗಾಗಿ ಆ ಹೆಲ್ಮೆಟ್ ಹಾಕೊಂಡಿಲ್ಲ ನಾನು. ಇಲ್ಲಾಂದ್ರೆ ನಾವು ವಿಡಿಯೋ ಮಾಡೋದಕ್ಕೆ ಮಖಮೂತಿ ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಹಂಗಾಗಿ ನಾವು ಹಾಫ್ ಹೆಲ್ಮೆಟ್ ಎಲ್ಲ ಹಾಕಲ್ಲ. ಹಂಗೆ ಫ್ಯಾನಲ್ ರನ್ ಆಗ್ತದೆ ನೋಡಿ. ಇವಾಗ ಓಡಿಸ್ಬೇಕಾದ್ರೆ ಪಟ್ ಅಂತ ಬಿದ್ದಾಯ್ತು, ಅಷ್ಟು ಮಟಕಿದೆ ಈ ರೋಡ್ಗಳು. ಮರಳಿ ಬಾರದೂರಿಗೆ ನಿನ್ನ ಪಯಣ ಅನ್ನೋ ಥರ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವು ಅಲ್ಲಿಗೆ ಬಂದ್ಬಿಟ್ವಿ. ಅಷ್ಟೇ ಜೀವನ, ಅಷ್ಟೇ ಅಷ್ಟೇ ಜೀವನ. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಗೆ ಬರೋದೇ ಜೀವನ. ಎಸ್, ದಿಸ್ ಇಸ್ ನೋಡ್ರಪ್ಪ, ಹಿಂಗಿತ್ತು ನಮ್ಮ ರೈಡ್ ಇವತ್ತೊಂದು. ಇದಿಷ್ಟು ಇವತ್ತಿನ ರೈಡಿನ ವಿಷಯ. ಇವಾಗಂತೂ ಚೆನ್ನಾಗಿ ಅನಿಸ್ತು. ನಿಮ್ಗೇನು ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಇದೇ ಥರದ್ದು ಮೋಟೋ ವ್ಲಾಗು ಮಾಡ್ತಾ ಇರೋಣ. ಸೊ ನಂಗಂತೂ ಇಷ್ಟ ಈ ಥರ ವಿಡಿಯೋ ಮಾಡೋಕ್ಕೆ. ನನ್ಗೆ ಸಖತ್ತಾಗಿ, ಸೀರಿಯಸ್ ಆಗಿ ಸಖತ್ತಾಗಿ ಅನಿಸುತ್ತೆ ಗುರು. ಗಾಡಿ ಓಡಿಸ್ಕೊಂಡು ಮಾತಾಡ್ಕೊಂಡು ವಿಡಿಯೋ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಅಷ್ಟು ಚೆನ್ನಾಗಿ, ಅಷ್ಟು ಎಂಥೂಸಿಯಾಸ್ಟಿಕ್ ಆಗಿ ಮೋಟೋ ವ್ಲಾಗ್ ಮಾಡೋರೆಲ್ಲ ಮಾತಾಡ್ತಾರೆ ಅಂತ ಅನ್ಸುತ್ತೆ ನನಗೆ. ತುಂಬ ಸಖತ್ತಾಗಿ ಒಳ್ಳೆ ಮಜಾ ಬರುತ್ತೆ ಗುರು, ಸಖತ್ತಾಗಿ ಅನ್ಸುತ್ತೆ. ಯಾರೋ ನನ್ನ ಜೊತೆ ಕೂತಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇದೀವಿ ನಾವು ಅಂತ ಅನ್ಸುತ್ತೆ. ಅಂಡ್ ನನ್ನ ಜೊತೆ ಕೂತಿರೋ ಡಿಸ್ಟರ್ಬು ಮಾಡಲ್ಲ, ಮುಕ್ತವಾಗಿ ಮಾತಾಡಕ್ ಬಿಡ್ತಾರೆ ಅನ್ನೋ ಥರ ಫೀಲು. ಸೊ ದಟ್ ಫೀಲ್ ವೆರಿ ಗುಡ್. ನನಗಂತೂ ಚೆನ್ನಾಗಿ ಅನಿಸ್ತು. ಸೊ ಈ ಥರದ ವಿಡಿಯೋಗಳು ಮಾಡಬೇಕು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನೀವು ಕಮೆಂಟ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ, ಮಾಡಿ ಅಂತ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಷಯ. ಸೊ ನನ್ನ ಗಾಡಿ ಹೆಂಗನ್ನಿಸ್ತು, ರೈಡ್ ಹೆಂಗನ್ನಿಸ್ತು, ನಾನು ಮಾತಾಡಿದ್ದು ಹೆಂಗನ್ನಿಸ್ತು, ತಪ್ಪಾ ಸರಿನಾ, ವಾಟ್ ಎವರ್ ನಿಮ್ಗೇನು ಅನ್ಸಿದ್ರು ದಯವಿಟ್ಟು ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ನಾನು ಕಮೆಂಟ್ ಸತ್ಯವಾಗ್ಲೂ ಓದ್ತೀನಿ, ಯಾಕಂದರೆ ಕಮ್ಮಿ ಕಮೆಂಟ್ ಬರುತ್ತೆ ನನಗೆ. ಸೊ ಕಮೆಂಟ್ ಸತ್ಯವಾಗ್ಲೂ ಓದ್ತೀನಿ, ರಿಯಾಕ್ಟು ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಪ್ರೀವಿಯಸ್ಸಲ್ಲೇ ಯಾವ್ಯಾವ ಥರ ವೀಡಿಯೋ ಮಾಡ್ತಾಯಿದ್ದೆ, ಇನ್ಫಾರ್ಮೇಷನ್ ಆ್ಯಂಡ್ ಆ ಥರದ ವೀಡಿಯೋಗಳು. ಸೊ ಆ ಥರದ ವೀಡಿಯೋಗಳನ್ನ ನಾನು ಇದರಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮೋಟೋ ವ್ಲಾಗಲ್ಲೇ ಮಾತಾಡೋಣ ಬೇಕಾದ್ರೆ ಆ ಥರದ ವೀಡಿಯೋಗಳು. ನಿಮಗೆ ಆ ಥರದ ವೀಡಿಯೋ ಬೇಕು ಅಂದರೆ ಆ ಥರನೂ ಮಾಡೋಣ, ಈ ಥರದ್ದು ಬೇಕು ಅಂದರೆ ಈ ಥರನೂ ಮಾಡೋಣ. ಸೊ ಇಲ್ಲಾಂದರೆ ಕಂಬೈನ್ ಮಾಡಿ ಏನೋ ಒಂದು ಮಾಡೋಣ, ನೀವು ಬೆಂಬಲ ಕೊಟ್ಟರೆ. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಶೇರ್ ಮಾಡಿದ್ರೆ ರೀಚ್ ಆಗುತ್ತೆ, ರೀಚ್ ಆದರೆ ಲೈಕ್ಸ್ ಬರುತ್ತೆ, ಲೈಕ್ಸ್ ಬಂದರೆ ಸಬ್ಸ್ಕ್ರೈಬ್ ಬರುತ್ತೆ, ಸಬ್ಸ್ಕ್ರೈಬ್ ಬಂದರೆ ನಾವು ಅವಾಗವಾಗ ಬರ್ತಾ ಇರೋಕ್ಕೆ ಒಂಥರ ಗಾಡಿಗೆ ಪೆಟ್ರೋಲ್ ಥರ ನಮಗೂ ಒಂದು ಮೋಟಿವೇಶನ್ ಸಿಗ್ತಾ ಇರುತ್ತೆ. ಸೊ ತುಂಬ ಬಿಸಿಲಿದೆ, ಸೊ ಅದಕ್ಕೆ ಬಿಸಿಲು ಹೊಡಿತಾ ಇದೆ ನನಗೆ ಕಣ್ಣಿಗೆ. ಸೊ ಅಷ್ಟೇ, ಇನ್ನೇನು ಹೇಳೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.